ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಸಣ್ಣ ಪುಟ್ಟ ದಿನನಿತ್ಯ ನಡೀತಾ ಇದ್ದಾವ. ಲಾರಿಗಳು ಸ್ಟಾಪ್ ಮಾಡಲೇಬೇಕು. ನನ್ನ ಹೆಸರು ಗಂಗಾ ಅಂತ. ಇಲ್ಲೇ ಇಕ್ರಾ ಪಬ್ಲಿಕ್ ಸ್ಕೂಲ್ ಅಪೋಸಿಟ್ ಹತ್ರ ನಮ್ಮ ಮನೆ ಇರೋದು. ಆಮೇಲೆ ಆಂಬುಲೆನ್ಸ್ಗೆ ಬಂದ್ಬಿಟ್ಟು 1.5 ಅವರಿಂದ ಎಲ್ಲರೂ ಬಂದವರೆಲ್ಲ ಫೋನ್ ಮಾಡ್ತಾನೆ ಇದ್ದಾರೆ. ಆದ್ರೂ ಬರ್ತೀನಿ ಅಂತಾನೆ ಇದ್ದಾರೆ. ಆದ್ರೂ ಒಬ್ರು ಕೂಡ ಬಂದಿಲ್ಲ. ಆದ್ರೆ ಅವ್ರು ಜಲ್ದಿ ಬಂದಿದ್ರೆ ಏನಾದ್ರೂ ಒಂದು ಕ್ರಮ ಇದು ಮಾಡ್ಕೊಳ್ಬಹುದಾಗಿತ್ತು. ಆದ್ರೆ ಅಷ್ಟು ಅಳ್ತಾ ಇದ್ದಾರೆ, ಅವ್ರು ಅಷ್ಟು ಇದು ಮಾಡ್ತಾ ಇದ್ದಾರೆ. ನಮ್ಗೆ ತುಂಬಾ ಬೇಜಾರಾಗಿದೆ ನೋಡ್ಬಿಟ್ಟು. ಎಷ್ಟು ಜನರಿಗೆ ಎಲ್ಲರಿಗೂ ಹೇಳಿದ್ವಿ, ಪಾಪ ಎಲ್ಲ ಹುಡುಗರೆಲ್ಲ ಫೋನ್ ಮಾಡ್ತಾನೆ ಇದ್ದಾರೆ. ಆದ್ರೂ ಇನ್ನೂವರೆಗೂ ಅವ್ರು ಬಂದಿಲ್ಲ ನೋಡಿ. ಆಮೇಲೆ ಲಗೇಜ್ ಆಟೋ ಅಲ್ಲಿ ಅವ್ರನ್ನ ತಗೊಂಡೋಗಿ ಹಾಸ್ಪಿಟಲ್ಗೆ ಸಾಗಿಸಲಾಗಿದೆ. ಅದಕ್ಕೆ ನೀವು ದಯವಿಟ್ಟು ಸರ್ ಎಲ್ಲರೂ ನೋಡಿ ಇದನ್ನೆಲ್ಲಾನು ನೀವು ಅಂದ್ರೆ ಜಲ್ದಿ ಇಮಿಡಿಯೇಟ್ಲಿ ಬರೋ ತರ ನೀವು ಒಂದು ಕ್ರಮವನ್ನು ತಗೋಬೇಕಂತ ನಾವು ಬೇಡ್ಕೊಂತ ಇದೀವಿ ಸರ್. ಮತ್ತೆ ಇನ್ನೇನು ಇಲ್ಲ ಅಷ್ಟೇ. ಒಬ್ಬ ಮಹಿಳೆ 2 ಕಾಲು ಹೋಗಿದೆ. ಇದೇ ಲಾರಿ ಇಲ್ಲೇ ಹಿಂದೆ ನಿಂತಿದೆ. ಅದು 2 ಕಾಲು ಇದಕ್ಕಿಂತ 3-4 ತಿಂಗಳಿಂದ ಸ್ಪಾಟ್ ಡೆತ್ ಆಗಿದೆ ಗೌತಮ್ ನಗರಲ್ಲಿ. ಇದಕ್ಕಿಂತ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಬಹಳಷ್ಟು ನಡೆದಿದ್ದಾವೆ. ಈ ಲಾರಿಗಳು ತಡೆ ಮಾಡಿದ ಬಹಳಷ್ಟು ದೂರುಗಳನ್ನು ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ದೂರುಗಳು ಸ್ಪಾಟ್ ಡೆತ್ ಆಗಿದೆ. ಇವತ್ತು 2 ಕಾಲು ಹೋಗಿದೆ. 24 ಗಂಟೆ ಇದರ ಕೆಂಪು ಮಣ್ಣು ಗರಿಸುವ ಲಾರಿಗಳು ಇದಾವಲ್ಲ, 24 ತಾಸು ತಿರ್ತಾನೆ ಇದಾವ. ಇಲ್ಲಿ ಹಿಂದೆ ಇಂಟರ್ನ್ಯಾಷನಲ್ ಇದು ಸ್ಕೂಲ್ ಕಾಲೇಜ್ ಇದೆ, ಮತ್ತೆ ಇನ್ನೊಂದು ಕಾಲೇಜ್ ಇದೆ. ನೂರಾರು ಬಸ್ಗಳು ಶಾಲೆ ಬಸ್ಗಳು ತಿರುಗಾಡ್ತಾವ. ಸಾರ್ವಜನಿಕರಿಗೆ ತೊಂದರೆ ಆಗುವಂತ ಇಂಥ ಲಾರಿಗಳನ್ನ ರಸ್ತೆ ಬಿಡಬಾರ್ದು ಅಂತ ಹೇಳಿ ಇವತ್ತು ಆಕ್ಸಿಡೆಂಟ್ ಆಗಿದೆ. ಇದು ಹಿಂದಿನ ಮುಂಚೆ ನಾವು ಬಹಳ ದೂರ ಕೊಟ್ಟಿದ್ವಿ, ಅದು ಆಗಿಲ್ಲ, ಸ್ಟಾಪ್ ಆಗಿಲ್ಲ. ಅದಕ್ಕೆ ಇವತ್ತು ಲಾರಿ ಇಲ್ಲೇ ಇದೆ, ನಾವು ಇಲ್ಲೇ ಇದ್ದೀವಿ, ಪೊಲೀಸ್ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲೇ ಇದ್ದಾರೆ. ಮೇಡಮ್ SP ಮೇಡಮ್ ಬೇರೆಯವರಿಗೆ ನಾವು ಇಲ್ಲಿಂದ ಎದ್ದೇಳಂಗಿಲ್ಲ. ಏನಾಗ್ತದೆ ಅವ್ರು ಬಂದು ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಾವು ಇಲ್ಲೇ ಕುಂದಿರ್ತೀವಿ. ಇದಕ್ಕಿಂತ ಮುಂಚೆಗೆ ಏನಾದ್ರು ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಮಾಡಿದ್ರೆ? ಸ್ಪಾಟ್ ಡೆತ್ ಆಗಿದೆ ಸರ್, ಸ್ಪಾಟ್ ಡೆತ್ ಆಗಿದೆ ಗೌತಮ್ ನಗರ. ಸ್ಪಾಟ್ ಡೆತ್ ಈಗ ಸಣ್ಣ ಪುಟ್ಟ MLC ಕೇಸ್ಗಳು ಹೋಗ್ತಾನೆ ಇರ್ತಾವ. ಟ್ರಾಫಿಕ್ ಪೊಲೀಸರಿಗೆ ಹೋಗ್ತಾವ, ಎಲ್ಲ ಗೊತ್ತಿದೆ. ಅಲ್ಲ ಪ್ರೇಮ್ ಆಗಿದೆ. ಆದ್ರೂ ಆ ಶಾಲೆ ಮುಂದೆ ಲಾರಿಗಳು ಅಂದ್ರೆ ಪ್ರತಿದಿನ ಎಷ್ಟು ಗಾಡಿ ವಾಹನಗಳು ಇಲ್ಲಿ ಲಾರಿ ಲಾರಿಗಳಿಂದ ಇಲ್ಲಿ ರಸ್ತೆ ಮೇಲೆ ಫುಲ್ ಡಸ್ಟ್. ಶಾಲೆ ಇದೆ, ದೇವಸ್ಥಾನ ಇದೆ, ಮಸೀದಿ ಇದೆ, ಜನಗಳು ಓಡಾಡಕ್ಕೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ಈ ಲಾರಿಗಳು ತಡೆಗಟ್ಟಬೇಕು ಅಂತ ಹೇಳಿ SP ಮೇಡಮ್ ಬರೋವರೆಗೆ ನಾವು ಇಲ್ಲೇ ಕುಂದಿರ್ತೀವಿ. ಅದಾದ್ಮೇಲೆ ಏನ್ ಬಂದ್ ಆಗಿದ್ದೆ ಅಲ್ಲ ಸರ್, ಇಲ್ಲಿ ಎಕ್ಸ್ಪರ್ಟ್ ಆಗಿದ್ರೆ ಪ್ರತಿ ಸತಿ ಇದು ಫಸ್ಟ್ ಟೈಮ್ ಅಲ್ಲ ಸರ್. ಇದು ಬಹಳಷ್ಟು ಸತಿ ನಾವು ಕಂಪ್ಲೇಂಟ್ ಮಾಡಿದಾರ, ದೂರು ಕೊಟ್ಟಿದ್ದಾರೆ. ಅಣ್ಣ ಸ್ವಲ್ಪ ಆಗಲಾಗ್ರೆ ಸರ್ ಆಕ್ಸಿಡೆಂಟ್ ಆಗಿ ಎಕ್ಸ್ಪರ್ಟ್ ಆದ್ರೂ ಕೂಡ ಇದನ್ನ ಕ್ರಮ ತಗೊಂಡಿಲ್ಲ. ಯಾರು ತಗೋಬೇಕು ಸರ್? ಸರ್ ಅಲ್ಲ ಸರ್, ಮೊನ್ನೆ ಆಕ್ಸಿಡೆಂಟ್ ಆಗಿ 3 ತಿಂಗಳಾಗಿಲ್ಲ, 2 ತಿಂಗಳಾಗಿಲ್ಲ, 2 ಸ್ಪಾಟ್ ಇತ್ತು. ಸ್ಕೂಲ್ ಹತ್ರ ಮೊನ್ನೆ ಡೆತ್ ಆದ್ರು ಹುಡುಗರು. ಅದು ಜವಾಬ್ದಾರಿ ಯಾರು? ಇಲ್ಲಿ ಐಟರೆಸ್ಟ್ ಹಾಕಿ ಒಂದು ಸರ್, ಇದು ರೋಡ್ ರೆಸಿಡೆನ್ಸಿಯಲ್ ಸ್ಕೂಲ್ಸ್ ಇದಾವ. ಇದು ಪಬ್ಲಿಕ್ ಸ್ಕೂಲ್, ಜೈನ್ ಪಬ್ಲಿಕ್ ಸ್ಕೂಲ್, ನಂದಿ ಸ್ಕೂಲ್, ಸೆಂಟ್ ಜೋಸೆಫ್ ಸ್ಕೂಲ್, ಇಷ್ಟೆಲ್ಲ ಇದ್ರೆ ಕೂಡ ನಾವು ಒಂದು ಐಟರೆಸ್ಟ್ ಹಾಕಿ ಇವನ್ನ ರಕ್ಷಣೆ ಮಾಡಿಲ್ಲ ಅಂದ್ರೆ ಸರ್ ಯಾರು ಮಾಡ್ಬೇಕು ಸರ್? ನಾವು 3 ಸರ್ ಒಂದ್ ನಿಮಿಷ ಹಾಕ್ಸಿದ್ವಿ. ಹಾಕಿದೀವಿ ಸರ್, ಹಾಕಿದೀವಿ ಸರ್, ಹಾಕಿದ್ವಿ, ತೆಗ್ಸಿದಾರ. ನಾವು ಹಾಕ್ಸಿದ್ವಿ, ಅದನ್ನ ತೆಗಿಸಿದಾರ. ಯಾರು ತೆಗಿಸಿದಾರ ಸರ್? ಹಾಕಿದ್ದು ಫಸ್ಟ್ ಡೇನ ಹೊಡೆದಿದ್ದಾರೆ ಅಲ್ಲಿ ಬೆಳಲ್ ಕ್ರಾಸ್ ಅಲ್ಲಿ. ತೆಗಿಸಿದ್ರೆ ನಾವು ಏನ್ ಹೇಳ್ಬೇಕು? ಅಲ್ಲ ಸರ್, ಜನ ಅವ್ರ ಬಿಸ್ನೆಸ್ ಇಂಪಾರ್ಟೆಂಟ್. ಅವ್ರಿಗೆ ರಕ್ಷಣೆ ಜನರಿಗೆ ಹೆಂಗ್ ಸರ್ ಹೇಳಿ? ಲಾರಿಗಳು ಬರೋದು, ನಾವು ಜನಕ ಅವ್ರನ್ನ ಏನೋ ಇದು ಬಿಸ್ನೆಸ್ ಮಾಡಕ್ ಬೇಡ ಅನ್ನಂಗಿಲ್ಲ ಸರ್. ಸರ್ ಒಂದ್ ನಿಮಿಷ ಅವ್ರ ಬಿಸ್ನೆಸ್ ಮಾಡಕ್ ಬೇಡ, ಮಾಡ್ಲಿ ಪಾಪ. ಅವ್ರಿಗೆ ನಾವು ಎಲ್ಲ ಪ್ರೋತ್ಸಾಹ ಕೊಡೋಣ. ಸ್ಕೂಲ್ ಕಟ್ಟಕ್ ಆಗಿಲ್ಲ ಅಂತ ಹೇಳಿ ಸಾರ್ವಜನಿಕರ ಮೇಲೆ ಆಕ್ಸಿಡೆಂಟ್ ಆಗಿ ಅವ್ರು ಸತ್ತೋಗ್ತಾ ನಾವು ನೋಡ್ಕೊಂತಿದ್ರೆ ನಾವು ಇಲ್ಲೊಂದು ಬಹಳ ಸತಿ ಈ ಜನ ಎಲ್ಲ ಆಕರ್ಷ ಆಗಿ ಅವ್ರ ಮೇಲೆ ಹೋದ್ರೆ ಯಾರು ಜವಾಬ್ದಾರಿ? ನಾವು
ರಿಕ್ವೆಸ್ಟ್ ಸಿಂಗಲ್ ರೋಡ್ ಅಲ್ಲಿ ಟೋಲ್ ಅಮೌಂಟ್ ಕಟ್ಟಬೇಕಲ್ಲ, ಅವ್ರು ಕಟ್ಟಂಗಿಲ್ಲ. ಈ ಕಡೆ ಬೇರೆ ದಾರಿಗಳು ಇದಾವ. ಇದು ನೋಡಿ ರೆಸಿಡೆನ್ಸಿಯಲ್ ಎಲ್ಲ ಸ್ಕೂಲ್ಸ್, ನಂದಿ ಸ್ಕೂಲ್ ಆಗಲಿ, ನಂದಿ ಸ್ಕೂಲ್ ಎಷ್ಟು ತೊಂದರೆ ಆಗ್ತಿದೆ. ಗೌರ್ಮೆಂಟ್ ಸ್ಕೂಲ್ ಇದೆ, 5-6 ಸ್ಕೂಲ್ ಐತೆ ರೋಡಿಗೆ. ಸ್ಕೂಲ್ ಇದೆ, ಅದೇ ಸಂಜೆ ಈಗ ನೀವು ಹಾಕ್ಸಿದೀನಿ ಅಂತ ಹೇಳಿ ತೆಗೆದವ್ರು ಯಾರು, ಯಾಕೆ ತೆಗೆದ್ರು ಅದನ್ನೊಂದು ಸ್ವಲ್ಪ ಹಿಂದಕ್ಕೆ ನೋಡ್ಬೇಕಲ್ಲ ನಾವು. ಆ ಬಗ್ಗೆ ಈಗ 2 ದಿನಕ್ಕೆ ತೆಗ್ದಾನೆ ಅಂದ್ರೆ ಬೆಳಗ್ಗೆ ಕ್ಲಾಸಲ್ಲಿ ಇನ್ನು ನಾವು ತೆಗೆದಿದ್ದಾರೆ ಯಾರಂತ ಹೇಳಿ ಸರ್. ಇದು ಅದಾದ್ಮೇಲೆ ಎಷ್ಟು ಡೀಟೇಲ್ಸ್ ಯಾಕೆ ಅಲ್ಲಿ ಕುಂತು ಮಾತಾಡ್ಕೊಂಡು ಮತ್ತೆ ರಿಜಿಸ್ಟರ್ ಮಾಡ್ಲಿಕ್ಕೆ ಒಂದು ಕ್ರಮ ಏನ್ ಮಾಡ್ಲಿಕ್ಕೆ ಮಾಡೋಣ ಅಂತ ಐ ಆಮ್ ವಿತ್ ಯು. ಅಲ್ಲ ಸರ್, ಆಯ್ತು ಸರ್. ಇವಾಗ ಮೊನ್ನೆ 2 ತಿಂಗಳಾಯ್ತು ಸ್ಪಾಟ್ ಡೆತ್ ಆದ್ರೆ ಏನ್ ಕ್ರಮ ತಗೊಂಡ್ರಿ ಸರ್? ಯಾರು ತಗೊಂಡಿದ್ರು? ಯಾರು ತಗೊಂಡಿದ್ರು? ಮತ್ತೆ ತಿರುಗಾಡಿ ಸರ್. ಇದಕ್ಕ ಇನ್ನೊಂದು ಸರ್, ಇದಕ್ಕ ಇರಿ ಸರ್. ಸರ್ ಇದಕ್ಕ ಮೊನ್ನೆ ಆಗಿದ ತಕ್ಷಣ ಇದು 24/7 ಏನ್ ಸರ್ ಇವ್ರಿಗೆ ಪರ್ಮಿಷನ್? ಮೈನಿಂಗ್ ಆಗ್ಲಿ ನಾವು ಗ್ರಾವಲ್ ಆಗ್ಲಿ ನೀವ್ ಹೆಂಗ್ ಸುಮ್ಮನೆ ಇದ್ದೀರಿ ಸರ್ ಡಿಪಾರ್ಟ್ಮೆಂಟ್? ಇವಾಗ ಇದು 24/7 ಇದು ಪರ್ಮಿಷನ್ ಇದೆನಾ? ಆಗ್ಲಿ ಸರ್. ನೈಟ್ ಒಂದು ಟೈಮ್. ನನ್ನ ಹೆಸರು ಕೃಷ್ಣ ಅಂತ ಹೇಳೋಣ. ಇಲ್ಲಿ ಗೌತಮ್ ನಗರದಾಗ ಇರ್ತೀನಿ. ಇಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು, ಇಲ್ಲಿ ಬಂದಿದ್ವಿ. 108ಗೆ ಕಾಲ್ ಮಾಡಿದ್ವಿ ಅಣ್ಣ. 108ಗೆ 2-3 ಸಾರಿ ಕಾಲ್ ಮಾಡಿದ್ರು ಅವ್ರು ಯಾವ ತರ ರೆಸ್ಪಾನ್ಸ್ ಮಾಡಿಲ್ಲ. ಸುಮ್ಮನೆ ಅವ್ರು 4 ವಾಸಿ ಮಾತ್ರ 108 ಇದ್ದೀವಿ, ನಾವು ಅದಿದ್ದೀವಿ ಇದ್ದಿದ್ದೀವಿ ಅಂತ ಹೇಳ್ತಿದ್ದಾರೆ. 108ಗೆ 1.5 ತಾಸಾಗಿ ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮ್ಮ ಗ್ರಾಹಕರಿಗೆ ಅವ್ರಿಗೆ ಕನೆಕ್ಟ್ ಮಾಡ್ತಿದ್ವಿ, ನಾವು ಅಲ್ಲಿ ಕನೆಕ್ಟ್ ಮಾಡ್ತಿದ್ವಿ ಅಂತಾರೆ. ನೆಕ್ಸ್ಟ್ ಟೈಮ್ ಮತ್ತೆ 3 ಸಾರಿ 4 ಸಾರಿ ಫೋನ್ ಮಾಡಿದ್ರೆ ನಾವು ಬರೋರು ವೇಟ್ ಮಾಡಿ ಅಷ್ಟು ಅರ್ಜೆಂಟ್ ಯಾಕೆ ನಿಮಗೆ ಅಂತ ನಮ್ಮ ಮೇಲೆ ಇದು ಮಾಡ್ತಾರಣ್ಣ. ಇದೇನು 108 ಸುಮ್ಮನೆ ನಮಗೋಸ್ಕರ ಇರೋದು ಏನಂತ ಇದಣ್ಣ, ಸಾರ್ವಜನಿಕರಿಗೆ ಇದನ್ನ 108 ಕೊಡ್ತೀವಿ. ಪ್ರಾಣಕ್ಕೆ ಏನು ಉಪಯೋಗನ ನಾವ್ ಹೇಳ್ತಿದೀವಿ. ಇಲ್ಲಿ ತುಂಬಾ ಸೀರಿಯಸ್ ಇದೆ ಮೇಡಮ್, ಕಾಲ್ ಇದಾಗಿದೆ, ಫ್ರಾಕ್ಚರ್ ಆಗಿದೆ, ತುಂಬಾ ಸೀರಿಯಸ್ ಇದೆ, ಬ್ಲಡ್ ಅಲ್ಲಿ ಬ್ಲೀಡಿಂಗ್ ಆಗ್ತಿದೆ ಅಂತ ಹೇಳಿದ್ರು ಅವ್ರು ಯಾವ್ದೇ ತರ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. 108 ಅವರು 108 ಅವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ನಾವು ಈ ತರ ನಾವು ಕೋರ್ಕೊಳ್ತಿದೀವಿ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.